ಮುದ್ದನ್ಮೇಗೌಡರು ಮೂಲತಃ ಕಾಂಗ್ರೆಸ್ನವರು. ಅವರು ಕಳೆದ ವಿಧಾನಸಭೆಗಿಂತ ಮುಂಚಿತವಾಗಿ ಕಾಂಗ್ರೆಸ್ ಪಕ್ಷವನ್ನ ತೊರೆದು ಬಿಜೆಪಿಗೆ ಹೋಗಿದ್ರು. ಈಗ ಅವ್ರ ತಪ್ಪಿನ ಅರಿವಾಗಿ ಮತ್ತೆ ವಾಪಸ್ ಬಂದಿದ್ದಾರೆ. ಅವ್ರು ಮಾತನಾಡುವಾಗ ಹೇಳಿದ್ರು, ತಪ್ಪು ಮಾಡಿದ್ದೀನಿ, ಕ್ಷಮೆ ಇರಲಿ ಅಂತೇಳಿ ಹೇಳಿದ್ದಾರೆ. ಅದರಿಂದ ತಪ್ಪು ಮಾಡಿದ ಮೇಲೆ ಪಶ್ಚಾತ್ತಾಪ ಇದೆಯಲ್ಲ, ಅದು ಬಹಳ ಮುಖ್ಯ. ಪಶ್ಚಾತ್ತಾಪ ಪಡೋದು ವಿಷಯ ಇಲ್ಲ. ಅದನ್ನು ವ್ಯಕ್ತ ಮಾಡಿದ್ರೆ, ನಾನು ಪಶ್ಚಾತ್ತಾಪ ಪಟ್ಟಿದ್ದೀನಿ ಅಂತಕ್ಕಂಥ ವ್ಯಕ್ತ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ನೊಂದಿಲ್ಲ ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ನಮಗೆ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು ಯಾವಾಗಲೂ, ಯಾರು ಎಷ್ಟೇ ತಪ್ಪು ಮಾಡೋದವ್ರು ಇರಲಿ, ಅವರು ಪಕ್ಷಕ್ಕೆ ವಾಪಸ್ ಬರೋದಾದ್ರೆ ಅವ್ರನ್ನೆಲ್ಲ ಸೇರಿಸ್ಕೊತೀವಿ, ಅಥವಾ ಬೇರೆ ಪಕ್ಷದವರು ಕೂಡ ನಮ್ಮ ಪಕ್ಷಕ್ಕೆ ಬಂದರೆ ಸೇರಿಸ್ಕೊತೀವಿ ಅಂತಕ್ಕಂಥ ಮಾತನ್ನ ಅನೇಕ ಸಾರಿ ಹೇಳಿದ್ದಾರೆ. ಈಗ ಎಲ್ಲ ಜಿಲ್ಲೆಯ ಮುಖಂಡರುಗಳು ಕೂಡ, ಪರಮೇಶ್ವರ, ರಾಜಣ್ಣ, ವಾಸು, ವೆಂಕಟರಮಣಪ್ಪ, ಡಾಕ್ಟರ್ ರಂಗನಾಥ್, ಮತ್ತೆ ಅಧ್ಯಕ್ಷರು ಎಲ್ಲರೂ ಕೂಡ, ಶಫಿ, ನಂಜೇಗೌಡ ಕೋಲಾರ ಜಿಲ್ಲೆಯಲ್ಲ, ಎಲ್ಲರೂ ಸೇರಿ ಅವ್ರನ್ನ ಸೇರಿಸ್ಕೊಳ್ಳಿಕ್ಕೆ ಒಪ್ಕೊಂಡಿದ್ದಾರೆ.